ಅದಕ್ಕೆ ಹೇಳಿದೆ, ಅವ್ರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತೇಳಿ? ಅದೇ ದುಡ್ಡನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ ನಿಮಗೆ. ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ 2 ಬಾರಿ ಕಮಿಷನ್ ಯಾರೂ ಹೇಳಲಿಲ್ಲ, ಕುಮಾರಸ್ವಾಮಿ ತಗೋತಾನೆ ಅಂತ ಹೇಳಿ. ಪ್ರಶ್ನೆ ಪತ್ರಿಕೆಗಳಾಗಲಿ ಇಲ್ಲ, ಇಲ್ಲಿ ಪಾಪ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಹಲವಾರು ನೇಮಕಾತಿಗಳು ಮಾಡೋದು ನಾವು ನಮ್ಮ ಕಾಲದಲ್ಲಿ. ಯಾವುದೂ ಸಹ ಎಲ್ಲೂ ಸಹ ಹಣದ ವ್ಯವಹಾರಗಳಾಯಿತು ಅಂತಕ್ಕಂಥದ್ದು ಇಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತಕ್ಕಂಥದ್ದಾಗಲಿ ನನ್ನ ಕಾಲದಲ್ಲಿ ಸದ್ಯಕ್ಕೆ ಯಾವುದೂ ಆಗಲಿಲ್ಲ. ಅದು ನಾನು ಯಾವ ರೀತಿ ಆಡಳಿತ ಕೊಟ್ಟೆ ಅಂತಕ್ಕಂಥದ್ದು ನಾಡಿನ ಜನ ತಿಳ್ಕೊತಾರೆ ಅಂತ ನನ್ನ ಅದಕ್ಕೆ ಹೇಳಿದೆ, ಅವ್ರು ಎಲ್ಲರಿಗೂ ಗೊತ್ತು. ದೇಶಪಾಂಡೆ ಅವ್ರು ಏನು ಹೇಳಿದ್ರು, ರಾಯರೆಡ್ಡಿ ಮೊದಲೇನು ಹೇಳಿದರು, ಎಲ್ಲರೂ ಅದನ್ನೇ ಹೇಳಿದ್ದಾನೆ. ಈಗ ಅವರಿಗೆ ಜ್ಞಾನೋದಯ ಆಗಿದೆಯಾ ಬರ್ಡನ್ ಸರ್ಕಾರಕ್ಕೆ ಅಂತೇಳಿ? ಅದೇ ದುಡ್ಡನ್ನು ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ಗೆ ಹಾಕಿದರೆ ಎಷ್ಟು ಸ್ಕೂಲ್ಗಳು, ಎಷ್ಟು ಆಸ್ಪತ್ರೆಗಳಲ್ಲಿ ಸಮಸ್ಯೆಗಳಿದೆ, ಎಷ್ಟು ಕೆಲಸ ಆಗೋದು. ಈಗ ಆಸ್ಪತ್ರೆಗಳಲ್ಲೂ ಸಹ ಔಷಧಿ ಇಲ್ಲ ನಿಮಗೆ. ಔಷಧಿ ಇದ್ರೂ ಡೇಟ್ ಎಕ್ಸ್ಪೈರ್ ಆಗಿರೋ ಔಷಧಿ ಕೊಡ್ತಾ ಇದ್ದೀರಿ. ಇದು ನಡೀತಾ ಇರೋದು ಇಲ್ಲಿ ಈ ರಾಜ್ಯದಲ್ಲಿ. ನಾನು ಮುಖ್ಯಮಂತ್ರಿ ಆಗಿದ್ದಂಥ ಸಂದರ್ಭ 2 ಬಾರಿ ಕಮಿಷನ್ ಯಾರೂ ಹೇಳಲಿಲ್ಲ, ಕುಮಾರಸ್ವಾಮಿ ತಗೋತಾನೆ ಅಂತ ಹೇಳಿ. ಪ್ರಶ್ನೆ ಪತ್ರಿಕೆಗಳಾಗಲಿ ಇಲ್ಲ, ಇಲ್ಲಿ ಪಾಪ ನಮ್ಮ ಪೊಲೀಸ್ ಅಧಿಕಾರಿಗಳಿದ್ದಾರೆ, ಹಲವಾರು ನೇಮಕಾತಿಗಳು ಮಾಡೋದು ನಾವು ನಮ್ಮ ಕಾಲದಲ್ಲಿ. ಯಾವುದೂ ಸಹ ಎಲ್ಲೂ ಸಹ ಹಣದ ವ್ಯವಹಾರಗಳಾಯಿತು ಅಂತಕ್ಕಂಥದ್ದು ಇಲ್ಲ, ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ್ರು ಅಂತಕ್ಕಂಥದ್ದಾಗಲಿ ನನ್ನ ಕಾಲದಲ್ಲಿ ಸದ್ಯಕ್ಕೆ ಯಾವುದೂ ಆಗಲಿಲ್ಲ. ಅದು ನಾನು ಯಾವ ರೀತಿ ಆಡಳಿತ ಕೊಟ್ಟೆ ಅಂತಕ್ಕಂಥದ್ದು ನಾಡಿನ ಜನ ತಿಳ್ಕೊತಾರೆ ಅಂತ ನನ್ನ